ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈ ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ ನಾನು. ನೀವು ಬೇಕು ಅಂದರೆ 6-7 ದಾರ ಬೇರೆ ಸಿಲ್ಕ್ ಥ್ರೆಡಲ್ಲಿ 6-7 ದಾರ ಮಾಡಿ ತೊಗೋಬೋದು. ನಾನು ಕಮಲ್ ಕಡಾಯಿ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ 7 ನಂಬರ್ ಕ್ರೋಶೆ ಹುಕ್ಕು 0.95 mm ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಈ ಥರದ ಸ್ಮಾಲ್ ಬೀಡ್ಸ್ ಇದೆಯಲ್ವಾ, ಮೆಟಲ್ ಬೀಡು, ಇದನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 1 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್. ಈಗ ಒಂದು ಈ ಮೆಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಮೆಟಲ್ ಬೀಡ್ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೆಟಲ್ ಬೀಡ್ ಸ್ವಲ್ಪ ದೊಡ್ಡ ಮೆಟಲ್ ಬೀಡ್ ಸ್ನೇಹಿತರೆ, ನಾರ್ಮಲ್ ನಾವು ಉಪಯೋಗಿಸೋದಕ್ಕಿಂತ ಒಂದು ಸೈಜ್ ದೊಡ್ಡದಿದೆ. ಈಗ ಈ ಇದರ ಬ್ಯಾಕ್ ಸೈಡ್ ಪೂರ್ತಿ ಚೈನ್ ಬರೋಷ್ಟು ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿದ್ದೀನಿ ಸ್ಮಾಲ್ ಬೀಡ್ನ ಬ್ಯಾಕ್ ಸೈಡಲ್ಲಿ. ಹಿಂಗೆ ಬ್ಯಾಕ್ ಸೈಡಿಗೆ ಬನ್ನಿ, ಇದರ ಸುತ್ತಲೂ ಬರಬೇಕು. ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಈ ಬೀಡ್ ಸುತ್ತಲೂ ಚೈನ್ ಹಾಕಿದ್ದೀವಲ್ವ, 4 ಚೈನು, ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 1 2 3 4. ಆಮೇಲೆ 3 ಚೈನ್ ಮಾಡಿಕೊಂಡು ಇದನ್ನು ಈ ಕೊನೆಯ 4ನೇ ಡಬಲ್ ಕ್ರೋಶೆ ಇದೆಯಲ್ವ, ಅದರ ಒಳಗಡೆ ಗ್ಯಾಪಲ್ಲಿ ಹಿಂಗೆ ಹಾಕ್ಕೊಂಡು ತಂದು ಲಾಕ್ ಮಾಡ್ಕೊಳ್ಳಿ. ಪೀಕೋ ಆಗುತ್ತೆ. ಆಮೇಲೆ ಮತ್ತೆ 3 ಡಬಲ್ ಕ್ರೋಶೆ, 2 3. ಇದನ್ನು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಮಿಡ್ಲಲ್ಲಿ ಪೀಕೋ ಇರುತ್ತೆ. 3 ಡಬಲ್ ಕ್ರೋಶೆ ಆಗಿ 4ನೇದಲ್ಲಿ ಪೀಕೋ ಮಾಡಿರೋದು, ಮತ್ತು 3 ಡಬಲ್ ಕ್ರೋಶೆ. ಈಗ ಇನ್ನೊಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು. ಸಿಂಪಲ್ ಆಗಿದೆ ಇದು. ಸಿಂಪಲ್ ಸಾರಿಗಳಿಗೆಲ್ಲ ಮಾಡ್ಕೋಬೋದು. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿ. ಈಗ ಸ್ಮಾಲ್ ಬೀಡ್ ಮೆಟಲ್ ಬೀಡ್ ತಗೊಳ್ಳಿ, ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಬೀಡ್ನ ಸುತ್ತಲೂ ಚೈನು 4 ಚೈನು, 4 ಚೈನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್. 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. 2 3. ಈ 2 ಚೈನು ಒಂದು ಡಬಲ್ ಕ್ರೋಶೆ ಅಂತ ಲೆಕ್ಕ, 3 ಆಯ್ತು. ಈಗ ಇನ್ನೊಂದು 4ನೇದಲ್ಲಿ ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಒಳಗಡೆ ಹಿಂಗೆ ಹುಕ್ ಹಾಕ್ಕೊಂಡು ದಾರ ತಂದು ಲಾಕ್ ಮಾಡಿ. ಮತ್ತು ಡಬಲ್ ಕ್ರೋಶೆ.
3 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಒಂದು ಚೈನ್ ಮಾಡಿಕೊಂಡು ಇದನ್ನು ಲಾಕ್ ಮಾಡಿ, ಮತ್ತು 3 ಚೈನು ಕುಚ್ಚಿಗೆ ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ. ಇದು ಸಣ್ಣ ಸಣ್ಣ ಆರ್ಚ್ಗಳು ಬರುತ್ತೆ, ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಸಿಂಪಲ್ ಸ್ಯಾರಿಗಳಿಗೆಲ್ಲ ಧಾರಾಳವಾಗಿ ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಫುಲ್ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಆಗಿರೋಂಥ ಡಿಸೈನು. ಸಿಂಪಲ್ ಸ್ಯಾರಿಗಳಿಗೆ ಎಂಬ್ರಾಯ್ಡ್ರಿ ಸ್ಯಾರಿಗಳಿರುತ್ತಲ್ವ, ಫ್ಯಾನ್ಸಿ ಸ್ಯಾರಿಗಳು, ಅದಕ್ಕೆಲ್ಲ ಮಾಡ್ಕೋಬೋದು ನೀವು. ರೇಷ್ಮೆ ಸೀರೆ, ದೊಡ್ಡ ರೇಷ್ಮೆ ಸೀರೆಗೆಲ್ಲ ಬೇಡ, ಸಿಂಪಲ್ ಸೀರೆಗಳಿಗೆ ಮಾಡ್ಕೋಬೋದು. ನೀವು ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ನನಗೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.